ಸೌಂಡ್ ಕೇಳಿಸ್ತೈತೆ. ಯಾರದು? ಅದೇನ ಅಡುಗೆ ಮಾಡೋದು ಕೂಸು ಅಲ್ಲಿ ಜೋಳಿಗೆ ಕಟ್ಟ್ಯಾರಲ್ಲ, ಅದಕ್ಕೆ ಏನು ಅಳಕುಂತದದು. ಹೌದು ನೇತ್ರ. ಮತ್ತು ರಾಣಿ ಮತ್ತು ಇವರು ವಿನೋದ್ ಊಟಕ್ಕೆ ಹೋದ್ರನ ಇಲ್ಲ ಇನ್ನು? ಅತ್ತಿ ಅವಾಗೆ ಅವ್ರನ್ನ ಊಟಕ್ಕೆ ಕಳಿಸಿ ಈ ಕಡೆ ಬಂದೆ. ಮತ್ತು ಜನನೂ ಎಲ್ಲ ಖಾಲಿ ಆದ್ರಲ್ಲ, ಮತ್ತು ಅವ್ರೇನೋ ಕೆಲಸದವರು ಖುಷಿ ಕೊಡ್ರಿ ಅಂತಂದರು. ಮತ್ತು ಅವ್ರಿಗೆ ಒಂದು 300 ರೂಪಾಯಿ ಕೊಟ್ಟು ಈಗ ಅದೇ ನಿಮ್ಮ ಹುಡ್ಕೊಂಡು ಈ ಕಡೆ ಬರಕ್ಕೆ ಹೊಂಟಿದ್ದು ನೋಡು ಅತ್ತಿ. ಮತ್ತು ನೀವೇನು ಸೀರೆ ಚೇಂಜ್ ಮಾಡಿಬಿಟ್ರಿ ಯಾವಾಗಲೇ? ಹ್ಞೂನವ, ಅದು ಸೀರೆ ಮೇಲೆ ಅಲ್ಲಿ ಊಟಕ್ಕೆ ಹೋದಾಗ ಅದು ಸ್ವಲ್ಪ ಸಾರೇನೋ ಬಿತ್ತು, ಮತ್ತು ಅದು ಮತ್ತೆ ಕಲಿಗೆ ಹೋಗಲ್ಲ ಅಂತೇಳಿ ಬಿಚ್ಚಿ ಹಾಕಿ ಬಂದು ನಮ್ಗೆ ಅವು ಬಗೆರೋದಿಲ್ಲ ಅಂತ ಸೀರೆ, ಅದಕ್ಕೆ ಇದು ಉಟ್ಕೊಂಡು ಬಂದೆ. ಹೌದೇನತ್ತಿ, ಚಲೋ ಆಯ್ತು ಬಿಡು. ನನಗೂ ಅಷ್ಟೇ ಈ ಸೀರೆ ಉಟ್ಕೊಂಡು ಕ್ಯಾರಿ ಮಾಡೋಕ್ಕೆ ಜಾಸ್ತಿ ಆಗೋದಿಲ್ಲ. ನಾನು ಸಾರಿ ಚೇಂಜ್ ಮಾಡಿ ಬರಬೇಕು. ಫಸ್ಟ್ ಈ ಸಾರಿ ಬಿಚ್ಬಿಟ್ಟು ನಂಗೆ ಡ್ರೆಸ್ಸೇ ಕಂಫರ್ಟಬಲ್ಲು. ನಾನು ಡ್ರೆಸ್ ಹಾಕ್ಕೊತೀನಿ. ಮತ್ತೆಲ್ಲ ಇವ್ರ ಜನನೂ ಹೋದ್ರಲ್ಲತ್ತಿ. ಆಯ್ತು ತೊಗೊಳ್ರಿ, ನಾನು ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಮತ್ತೇನಾದರೂ ಇತ್ತೇನತ್ತಿ ಕೆಲಸ? ಅಲ್ಲ ನೇತ್ರ, ಈಕಿ ಮಾನ್ಸ ಎಲ್ಲೋಗಿದ್ದಾಳಿಕೆ? ಅಲ್ಲಿಷ್ಟು ಬೆದರ್ಗೊಂಬಿ ನಿಂತಂಗೆ ನಿಂತಿದ್ಲ. ಅವಾಗ ಅಷ್ಟೇ ನೋಡಿ ನೋಡಾಕಿನ ಎಲ್ಲಿ ಕಾಣಿಸನೇ ಒಳ್ಳೆ. ಅವಾಗ ಫಸ್ಟ್ ಹೋಗಿ ನಿಂತ್ಬಿಟ್ಟಿದ್ಲು ಸ್ಟೇಜ್ ಮುಂದೆ. ಆ ಕಡೆ ಹೋಗೋ ಅಂದಿದ್ದಕ್ಕೆ ಎಕಡೆ ಹೋದ್ಲು ಎಕಡೆ ಇಲ್ಲ. ಒಂದು ಕೆಲಸ ಏನು ಬೇಕತ್ತಿ, ಏನನ್ನ ಮಾಡ್ಬೇಕನ್ನತ್ತಿ ಏನು ಕೇಳೋದಿಲ್ಲ. ಏನನ್ನ ಅಂದ್ರೆ ಅವ್ರ ಗಂಡ ನಿಂತಿಗೆ ಸಿಟ್ಟು ಬರ್ತದೆ. ಎಲ್ಲ ನಿನ್ನ ಗಂಡನೇ ಓಡಾಡ್ಬೇಕು. ಇವ್ರದ್ದೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ಕೊಂಬಿಟ್ಟಾರ ಏನು? ಹೌದತ್ತಿ, ಆಕೆ ಬರೀ ಸೀರೆ ಉಟ್ಕೊಂಡು ಇಲ್ಲಿಷ್ಟು ಪೋಸ್ ಕೊಟ್ಕೊಂಡು ಓಡಾಡಿದ್ಲು ನೋಡಕ್ಕೆ. ಏನು ಒಂದು ಕೆಲಸನೂ ಮಾಡಿಲ್ಲ. ಅಲ್ಲೂ ರಾಣಿಗೆ ಸ್ಟೇಜ್ ಮೇಲೆ ಎಷ್ಟೊತ್ತು ಕರೆ ಕುಂತಾಳ, ಅದೇನೋ ಬೇಕಾಗಿತ್ತೇನ, ಅಲ್ಲೇ ಮುಂದೆ ನಿಂತ್ಕೊಂಡಾಳ. ಹೋಗಿಲ್ಲ ನೋಡತ್ತಿ. ನಾನೇ ಹೋಗಿ ಮತ್ತೆ ಎಲ್ಲ ಆಕೆಗೆ ಏನು ಬೇಕೆಲ್ಲ ಕೊಟ್ಟು ಬಂದು ನೋಡು. ಹಿಂಗೆ ಮಾಡ್ತಾಳೆ ಆಕೆ. ಏನು ಮಾಡೋದಿಲ್ಲ ಬಿಡತ್ತಿ, ಈಕೆಗೆ ಏನು ಕೆಲಸನೇ ಬರೋದಿಲ್ಲ. ಏನು ಮಾಡ್ತಾಳೆ ಆಕೆ ಹೋಗಿ? ಭಾರಿ ಮಾಡ್ತಾಳೆ ಈಕೆ ಕೆಲಸ. ಈಕೆ ನಂಬಿ ನಾನೇನು ಈಕೆ ಸೀಮಂತ ಮಾಡೋಕೆ ಕುಂತಿಲ್ಲ. ಇವತ್ತು ಬರ್ಲಿಕ್ಕೆ ಇವತ್ತು ಮಾಡ್ತೀನಿ. ಇವತ್ತು ಮನೆ ಈಕೆಗೆ ಹೋಗಿ ಏನು ಮನೆಯಿಂದ ಕೆಲಸನೂ ನೀಗೋದಿಲ್ಲ, ಹೊರಗಿಂದ ಏನು ಹೇಳಿದ್ರು ಮಾಡೋದಿಲ್ಲ. ಅದೇನು ಮಾಡ್ತಾಳೆ ಅದೇನೋ ಆಕಿ. ಅತ್ತಿ ಇಲ್ಲೇದಿರೇನ? ನಾನು ನಿಮ್ಮನ್ನೆಲ್ಲ ಹುಡುಕ್ಯಾಡಿ ಬಂದು ನೋಡತ್ತಿ. ಇಲ್ಲೇ ಅದೀನಿ. ಎಲ್ಲೋಗಿದ್ದು ನೀನು ಅರಿಗಾಡಕ್ಕ? ಏನು ಒಂದು ಕೆಲಸ ಹೇಳಿದ್ರೆ ಕರೆಕ್ಟಾಗಿ ಮಾಡೋಕ್ಕೆ ಬರೋದಿಲ್ಲ. ದೊಡ್ಡ ಮಾತಂದ್ರೆ ಆಡ್ತಿದ್ನು ನೀನು. ಏನು ವಹಿಸಿತ್ತು ನಿನ್ನ ಕೆಲಸ? ಏನನ್ನ ಕರೆಕ್ಟ್ ಮಾಡಿದೆ ನೀನು? ಅಲ್ಲಿ ನಿಂತ್ಕೊಂಡು ಬಂದವ್ರಿಗೆಲ್ಲ ಊಟಕ್ಕೆ ಕರ್ಕೊಂಡು ಹೋಗು. ಅಲ್ಲಿ ಅಡುಗೆಯವರು ಅದೇನೋ ಇದೇನೋ ಸಾಂಬಾರು ಏನೋ ಕಮ್ಮಿ ಆಗೈತಿ, ಅದೇನೋ ಕಾಯಿಪಲ್ಯ ಬೇಕಂತಂದ್ರೆ ಹೋಗಿ ಹೇಳವ ಅಂತ ಹೇಳೀನಿ. ನೀನು ಏನನ್ನ ಹೇಳಿದೆ ನನಗೆ? ಬಂದು ಹೇಳಿದೆ ನೀನು ಅದೇನಾಯ್ತು ಸಾಕಾಯ್ತಾ ಬೇಕಾಯ್ತು ಏನನ್ನ ಬಂದು ಹೇಳಿದೆ ನೀನು? ಏನನ್ನ ಅಂದ್ರೆ ನೀನು ಸಿಟ್ಟು ಬರ್ತದೆ. ಅಲ್ಲತ್ತಿ ಹಿಂಗಂತೀರಲ್ಲ. ನಾನು ಎಷ್ಟೊತ್ತಿಂದ ಅಲ್ಲಿ ಅಡುಗೆ ಹತ್ರನೇ ಸರಿ ಹೋಗಿನಿ. ನನ್ನ ಫಂಕ್ಷನಿಗೆ ಅವಾಗ ಸ್ಟಾರ್ಟಿಂಗ್ ಬಂದು ನಿಂತಿದ್ದಷ್ಟೇ. ನಾನು ಅಲ್ಲಿ ಅಡುಗೆ ಅದು ಕಂಬಿತ್ತು ಮತ್ತು ಅದನ್ನೆಲ್ಲ ಹೋಗಿ ಶರತ್ತವ್ರಿಗೂ ಹೇಳಿ ಮತ್ತು ಅದು ಗಾಡಿ ಮಾಡಿಸಿ ಅವು ಕಾಯಿಪಲ್ಲೆ ಏನು ಬೇಕೆಲ್ಲ ತರಿಸಿ ಎಲ್ಲ ಅನ್ನನೂ ಕಮ್ಮಿ ಬಿದ್ದಿತ್ತು, ಸಾರು ಕಮ್ಮಿ ಬಿದ್ದಿತ್ತು, ಮತ್ತೆಲ್ಲ ಇಲ್ಲ ಅದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಿಸಿದ್ದು ನಾನೇ ಅತ್ತಿ. ನಾನು ಶರತ್ತೆ ಅಲ್ಲಿ ಅಡುಗೆ ಮಾಡೋರ ಹತ್ರ ಇದ್ದೋಗಿದ್ದು, ಯಾರೊಬ್ಬರು ಬಂದಿಲ್ಲ. ಹಿಂಗೆ ಮಾಡಿದವ್ರದ್ದು ನೀವು ಹಿಂಗೆ ಮಾತಾಡ್ತಿರಲ್ಲತ್ತಿ, ನಿಮಗೆ ಸರಿ ಕಾಣ್ತದೆ ನೀದು? ಅಲ್ಲ ಮತ್ತು ನೇತ್ರ ಹೇಳಿದ್ಲು ನೀನು ಇಲ್ಲೇ ನಿಂತ್ಕೊಂಡಿದ್ದೆ, ಆಮೇಲೆ ಎಲ್ಲೂ ಕಾಣಿಸಿಲ್ಲ, ಅಡುಗೆ ಮನೆಗೂ ಇಲ್ಲ, ಅಲ್ಲೆಲ್ಲೂ ಕಾಣಿಸಿಲ್ಲ, ಅವರಿಬ್ಬರು ಗಂಡ ಹೆಂಡತಿ ಅಂತಂದ್ಲು. ಅದು ಅಲ್ಲತ್ತಿ, ಇಲ್ಲಿ ನಾನು ನೋಡಲಿಲ್ಲಲ್ಲ ಇವ್ರನ್ನ, ಅದಕ್ಕೆ ನನಗೆ ಹಂಗೇನೋ ಕನ್ಫ್ಯೂಸ್ ಆಗಿದೆನಾ. ನನಗೆ ಗೊತ್ತಿರಲಿಲ್ಲ ಅತ್ತಿ ಅವರು ಅಲ್ಲಿ ಅಡುಗೆ ಮಾಡೋರ ಹತ್ರ ಅದಾರ ಅಂತೇಳಿ. ಸರಿ ಅತ್ತಿ, ನಾನು ಸ್ವಲ್ಪ ಸಾರಿ ಚೇಂಜ್ ಮಾಡಬೇಕು, ನಾನು ಹೋಗ್ತೀನಿ. ಎಲ್ಲ ಆಯ್ತು ನೋಡತ್ತಿ. ಇವರೆಲ್ಲ ಅವ್ರದ್ದು ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀನಿ. ಅವ್ರಿಗೆ 300 ರೂಪಾಯಿ ಕೊಟ್ಟಿನಿ ಕೆಲಸದವ್ರಿಗೆ. ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕೀ ಬಂದು ನಿಮ್ಮ ಕೈಯಾಗ ಕೊಡೋಕ್ಕೆ ಹೇಳಿದ್ದೀನಿ. ಕೀ ಕೊಡ್ತಾರೆ, ಅವ್ರನ್ನ ಕೊಟ್ಬಿಡ್ರಿ ಅತ್ತಿ. ನಾನು ಹೊರಡ್ತೀನಿ ಅತ್ತಿ. ಆಯ್ತು ಹೇಳು, ಹಂಗೆ ಮಾಡ್ತೀನಿ. ಅದು ಕೀಲಿ ಇಸ್ಕೊಂಡು ಮತ್ತೆ ಅವ್ರು ಕೊಟ್ಬಿಡ್ತೀನಿ ತ. ಅಲ್ಲತ್ತಿ, ನಿಮ್ಮ ದೊಡ್ಡ ಸೊಸಿನ ನಂಬ್ರಿ. ನಿಮ್ಮ ದೊಡ್ಡ ಸೊಸಿನ ನೀವು ಮಾತು ಕೇಳ್ರಿ. ನನಗೇನು ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಯಾವುದೂ ಇಲ್ಲ. ಹಂಗಂತೇಳಿ ಅವ್ರು ಏನೆಲ್ಲ ಹೇಳಿದ್ದೆಲ್ಲ ನೀವು ಸತ್ಯ ಅಂತ ನಂಬ್ತಿರಲ್ಲತ್ತಿ. ಇದಕ್ಕೇನು ಹೇಳೋದು ಹೇಳು? ಅಷ್ಟಕ್ಕೂ ಅವ್ರು ಸೀರೆ ಉಟ್ಕೊಂಡು ಡಿಂಗ್ ಡಂಗ್ ಅಂತ ಆ ಕಡೆ ಓಡಾಡಿದ್ದು, ಅವ್ರ ಫ್ರೆಂಡ್ಸ್ ಅಂತ ಬಂದ್ರಂತ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ದು, ಬಂದಿದ್ದು ಅಲ್ಲಿ ಸ್ಟೇಜ್ ಮೇಲೆ ಪೋಸ್ ಕೊಟ್ಕೊಂತ ರಾಣಿ ಅಕ್ಕನ ಬಗ್ಲಾಗ ನಿಂತ್ಕೊಂಡ್ರೆ ಅಷ್ಟೇ. ಎಲ್ಲ ಇನ್ನು ಯಾರು ಮಾಡಿದ್ರತ್ತಿ? ನಿಮ್ಗೆ ಏನೇನೋ ಗೊತ್ತಾ? ನಿಮ್ಮ ಕಿವಿಗೆ ಬಿಡ್ಲಾರ್ದಂಗೆ ನಾನು ನಿಮ್ಮ ಮಗ ಇಬ್ಬರೂ ಅಲ್ಲಿ ಅಡುಗೆ ಕಡಿಮೆ ಬಿದ್ದಿತ್ತು, ಮತ್ತು ಅವ್ರ ಗೆಸ್ಟ್ ಬಂದವರಿಗೆ ಅವರಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕಮ್ಮಿ ಬಿದ್ದಿತ್ತು. ಹಂಗೆ ಮತ್ತೆ ಹೋಗಿ ಅವರಿಗೆಲ್ಲ ತರಿಸಿ ಅದೆಲ್ಲ ಅರೇಂಜ್ ಮಾಡಿ ಎಷ್ಟು ಹತ್ತಿ ನಾವೇನೇನು ಎಲ್ಲಿನೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿಲ್ಲ. ಇಷ್ಟೊತ್ತಾಯ್ತು ನಾವು ಊಟ ಕೂಡ ಮಾಡಿಲ್ಲ ನಾನು ನಿಮ್ಮ ಮಗ. ಅಂಥವ್ರಿಗೆ ನೀವು ಏನು ಮಾಡಿಲ್ಲ ಹಿಂಗಂತ ಮಾತಾಡ್ತೀರಲ್ಲ, ಎಷ್ಟು ಸರಿ ಅತ್ತಿ ಹೇಳ್ರಿ ನೀವೇ? ಹೌದೇನು ಮನ್ಸ? ಮತ್ತೆ ಹಿಂಗೆ ಅಂದ್ಲಲ್ಲ ಮತ್ತು ನಾನು ಹಂಗೆ ಅನ್ಕೊಂಡೆ. ಆಯ್ತಿಲ್ಲ, ಊಟ ಗೀಟ ಮಾಡಬೇಕಿಲ್ಲ ಮತ್ತು ನೀನು ಶರತ್ತ ಹೋಗ್ರಿ. ಊಟ ಆಗೋಗಿದೆ ಏನವ, ಹೋಗಿ ಊಟ ಮಾಡಬಾರ್ದನು? ಹೋಗಿ ಮತ್ತು ಅವಾಗ ಸೀರೆ ಗೀರಿ ಎಲ್ಲ ಚೇಂಜ್ ಮಾಡ್ಕೊಂಬಂದ್ಬಿಟ್ಟಿದ್ದಲ್ಲ. ಹೋಗಿ ಊಟ ಮಾಡ್ಕೊಂಡು ಬರ್ರಿ. ಇಷ್ಟೊತ್ತಾಯ್ತು ಇನ್ನು ಊಟ ತಿಂದಿಲ್ಲ ಅಂತೀರಿ ನೋಡು. ಎಲ್ಲ ಅವ್ರೇನು ಕೀಲಿ ಹಾಕಿದ್ರೇನು? ಹೋಗಿ ಊಟ ಮಾಡ್ಕೊಂಬರ್ರಿ ಹೋಗಿ. ಅತ್ತಿ, ಇನ್ನೊಂದು ವಿಷಯ, ನೀವಿಬ್ಬರು ಮಾತಾಡೋದು ನಾನು ಇಲ್ಲೇ ನಿಂತ್ಕೊಂಡಿದ್ದೆ, ನನಗೆಲ್ಲ ಕೇಳಿಸ್ತು. ಇಲ್ಲಿದ್ದಾಕಿ ಅಕ್ಕ ಅಂತ ಅನ್ನೋಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಏನು ಅವ್ರು ಹೇಳಿದ್ದು ಎಲ್ಲ ನೀವು ಅಷ್ಟು ಬೇಗ ನಂಬೋದು ಒಳ್ಳೇದಲ್ಲ ನೋಡತ್ತಿ. ಅವ್ರು ಬರೀ ಒಬ್ಬರ ಮೇಲೆ ಫಿಟ್ಟಿಂಗ್ ಇಟ್ಕೊಂಡು ಬಂದೇ ಜೀವನ ಆಗೋಯ್ತು. ಇದರಿಂದ ನಾವು ಇದಕ್ಕೆ ಮುಂಚೆನೂ ನಾವೆಲ್ಲರೂ ಮನೆಯಲ್ಲಿ ಜಗಳ ಮಾಡಿ ಕಿತ್ತಾಡಿದ್ದಾಗೋಯ್ತು. ಸುಮ್ಮನೆ ಇಲ್ಲಿದ್ದು ಏನಕ್ಕತ್ತಿ ಅವ್ರು ಹೇಳ್ತಾರೆ. ಯಾವತ್ತೋ ಒಂದು ದಿವಸ ಬರೋದು, ಹಿಂಗೆಲ್ಲ ಫಿಟ್ಟಿಂಗ್ಗಳಿಟ್ಟು ಹೋಗೋದು. ಏನಂತ ಸಂಸ್ಕೃತಿ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಹೇಳ್ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ ನೋಡತ್ತಿ.
ಹೋಗ್ಲಿ ಬಿಡವ, ಆಕೆ ಏನಾನು ಹೇಳಿದ್ರೆ ನಾನೇನು ಎಲ್ಲ ನಂಬಿಲ್ಲ, ಮತ್ತು ನನಗೂ ಗೊತ್ತಿಲ್ಲಲ್ಲ, ಮತ್ತು ಹಂಗಾಗಿ ನಾನು ಬೈದೆ. ಹೋಗ್ಲಿ ಬಿಡು, ಹೋಗಿ ಊಟ ಮಾಡೋಗ್ರಿ ನೀವು. ಮತ್ತು ಅದೇನೋ ಕ್ಲೀನ್ ಮಾಡೋ ಅದೇನೋ ರೊಕ್ಕ ಕೊಟ್ಟಾಳಂತ 300 ರೂಪಾಯಿ, ಮತ್ತು ಅದು ಕ್ಲೀನ್ ಮಾಡಿಸಿ ಅಕ್ಕಿ ಏನೋ ಕೊಡ್ತಾಳಂತ, ತಗೊಂಡು ಮತ್ತು ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ನೋಡತ್ತಿ, ಅದನ್ನು ಸುಳ್ಳೆ. ಅದೆಲ್ಲ ಕೆಲಸದವ್ರಿಗೆ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಅಂತೇಳಿ 350 ರೂಪಾಯಿ ನಿಮ್ಮ ಮಗ ಶರತ್ ಕೊಟ್ಟಿರೋದು. ಅದನ್ನು ಬಂದು ನಿಮ್ಮ ಹತ್ರ ಕೊಚ್ಕೊತಾಳೆ ಅತ್ತಿಗೆ, ಈ ಅಕ್ಕ ನೇತ್ರಕ್ಕ ನಾನು ಕೊಟ್ಟಿದ್ದೀನಿ ಅಂತ. ಕೊಟ್ಟಿರೋದು ನಿಮ್ಮ ಸಣ್ಣ ಮಗ. ಮಾಡದೇ ಇರೋ ಕೆಲಸದ ಅದಕ್ಕೆ ನಾವು ಕೊಟ್ಟಿವಿ, ಇದಕ್ಕೆ ನಾವು ಕೊಟ್ಟಿವಿ ಅಂತ. ಇದಕ್ಕೆ ಇನ್ನೊಂದು ಇವಾಗ ಅಡುಗೆದು ಮತ್ತು ರಿಟರ್ನ್ ಗಿಫ್ಟ್ದು ಎಲ್ಲನೂ ಖರ್ಚು ಎಷ್ಟು ಬಂತು ಮೇಲೆ ಖರ್ಚು ಎಲ್ಲ ನಿಮ್ಮ ಮಗ ಕೊಟ್ಟಿರೋದು. ಅದಕ್ಕೆಲ್ಲ ಇವರು ನಾವು ಕೊಟ್ಟಿವಿ, ನಾವು ಮಾಡೀವಿ ಅಂತ ನಿಮ್ಮ ಹತ್ರ ಬಂದು ಹೇಳ್ತಾರಲ್ಲ, ಇವ್ರಿಗೇನು ಅನ್ಸೋದಿಲ್ಲ ಏನೋ ಅನ್ಸುತ್ತೆ ನನಗೆ. ಅದು ಬಿಡು ಮಾಂಸ, ಅದು ಏನೈತಿ ಇವತ್ತು ನಾಳೆ ಕುಂತ್ಕೊಂಡು ನಾವು ಮಾತಾಡಿ ಅದು ಏನೈತೆ ಅದು ಸೆಟ್ಲ್ ಮಾಡಿದ್ರೆ ಆಗ್ತದ. ಅದು ಬಿಡು, ಕೇಳಿದ್ಲಂತೆ ನಾನು ಕೇಳೋದಿಲ್ಲ. ಮತ್ತು ಆಕೆ ಹಂಗೆ ಅಂದ್ಲವ, ಮತ್ತು ಇವಾಗ ಎಲ್ಲ ಕ್ಲೀನ್ ಮಾಡೋರು 300 ರೂಪಾಯಿ ಕೊಟ್ಟಿನತ್ತಿ, ಅವ್ರು ಕೀಲಿ ಕೊಡ್ತಾರೆ ನೋಡಿ ತಗೋ ಅಂತ ನಿನ್ನ ಮುಂದೆ ಹೇಳೋದ್ಲಿಲ್ಲ. ಇವಾಗ ನೋಡು ಎಷ್ಟು ಸುಳ್ಳು ಹೇಳ್ತಾಳೆ. ಮಾಡ್ತೀನಿ ತಡೆಯಕಿನಿ ಇವತ್ತು. ಅತ್ತಿ, ಹಂಗೆ ಇನ್ನೊಂದು ವಿಚಾರ, ಅವರು ನೀವು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದರೆ ಮತ್ತು ರಾಣಿ ಅಕ್ಕ ನನ್ನ ಜೊತೆ ಚೆನ್ನಾಗಿದ್ರೆ ಹೊಟ್ಟೆ ಉರ್ಕೊತಾರೆ. ಆ ಹೊಟ್ಟೆ ಊರಿಗೋಸ್ಕರ ಅವ್ರು ಇಲ್ಲಿದ್ದಿಲ್ಲ ಸುಳ್ಳು ಹೇಳಿ ನಮ್ಮನ್ನು ದೂರ ಮಾಡ್ತಾ ಇರೋದು ಅಂತ ನನಗೆ ಅನಿಸ್ತೈತೆ. ಯಾವುದಕ್ಕೂ ಅವ್ರು ಹೇಳಿದ ಮಾತೆಲ್ಲನೂ ನೀವು ನಂಬ್ಕೊಂಡಿರೋದು ಒಳ್ಳೇದಲ್ಲ ನೋಡತ್ತೆ. ಆಯ್ತು ಹೇಳಿ ಮಾನ್ಸ, ಅದನ್ನೇನಂತ ವಿಚಾರಿಸಮ್ಮ. ಹೋಗಿ ಊಟ ಮಾಡೋಗ್ರಿ. ನಾನು ಅವರು ಕೀ ಕೊಟ್ಟು ಬರ್ತೀನಿ. ಮತ್ತು ಅವ್ರು ಶಾಂತಕ್ಕ ಗಿರ್ಜಕ್ಕೆ ಬರ್ತೀನಿ ಅಂತಂದ್ರು. ಏನೋ ಹೇಳ್ಬೇಕಂತಂದ್ರು. ಎಲ್ಲದರ ಬರ್ಲಿ ನಾನು ಆಕೆ ಎಲ್ಲ ಕ್ಲೀನ್ ಮಾಡ್ಕೊತಾಳ, ಇಲ್ಲಿ ಕುಂದಿರ್ಸಿ ಕೀಲಿ ಕೊಟ್ಟು ಅವ್ರಿಗೆ ಕೊಟ್ಟು ಹೋಗ್ತೀನಿ. ನೀನು ಹೋಗಿ ಊಟ ಮಾಡೋ. ಸರಿ ಅತ್ತಿ. ಹೌದಲ್ಲ, ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ನೇತ್ರ ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ಅನಿಸ್ತೈತೆ ನನಗೆ. ಪಾಪ ನನ್ನ ಸಣ್ಣ ಮಗ ಸಣ್ಣ ಸೊಸಿ ಇಲ್ಲಿ ಸ್ಟೇಜ್ ಮೇಲೆ ಒಂದು ಚೂರೂ ಬರಲಿಲ್ಲ, ಒಂದು ಫೋಟೋ ತೆಗ್ಸಲಿಲ್ಲ. ಹೋಗಿ ಅಲ್ಲಿ ಅಡುಗೆ ಮಾಡೋರ ಹತ್ರ ಅದು ಕಮ್ಮಿ ಬಿತ್ತು ಇದು ಕಮ್ಮಿ ಬಿತ್ತು ಅಂತೇಳಿ ತಂದು ಕೊಡೋದೇ ಸರಿ ಹೋಗಿತ್ತವಕ್ಕ. ಈಕಿ ನೋಡಿದ್ರೆ ಅವ್ರ ಮೇಲೆ ಕಾಣಿಸಲ್ಲ, ಅದಕ್ಕೆ ಅವರೆಲ್ಲ ಕುಂತ್ಕೊಂಡಾರ, ಅಲ್ಲೋಗ್ಯಾರ ಇಲ್ಲೋಗ್ಯಾರ ಅಂತ ಹೇಳ್ತಾಳೆ. ನಂದೇ ಸ್ವಲ್ಪ ಹೇಳಿದವ್ರ ಮಾತು ಕೇಳಿ ನಾನೇ ತಪ್ಪು ಮಾಡಿದೆ ಅಂತ ಅನಿಸ್ತೈತೆ. ಪಾಪ ಮಾನ್ಸನು ಶರತ್ತ ಶಾಂತಕ್ಕ ಇನ್ನೊತ್ತನ ಇಷ್ಟೊತ್ತನ ನೆನೆಸಿದ್ ನೋಡಿ, ಇನ್ನೂ ಬರಲಿಲ್ಲಡವ ಅಂತ ಅಂದು ಏನೋ ಹೇಳ್ಬೇಕಂದಿಲ್ಲ ಶಾಂತಕ್ಕ ನೀನು ಅವಾಗೆ. ಮತ್ತು ನಾನು ಗದಲ್ದಾಗಿದ್ದೆ, ಅದಕ್ಕೆ ಮತ್ತೆ ಆಮೇಲೆ ಮಾತಾಡಮಿರಕ್ಕ ಅಂತಂದೆ ನಿನಗೆ. ಏನಕ್ಕ ಅದು ಏನು ಹೇಳ? ಅಲ್ಲ ಶಾಂತಕ್ಕ, ಮತ್ತೆ ಅದೇನೋ ಹೇಳಕ್ಕಂತ ಇಷ್ಟು ದೂರ ಬಂದೆ ನೀನು? ಇಲ್ಲ ಶಂಕರವ, ನಾನು ಎದಕ್ಕೆ ಬಂದೆ ಅಂತಂದ್ರೆ ನಿಮ್ಮ ಸಣ್ಣ ಮಗ ಅದನ್ನಲ್ಲ, ಮತ್ತು ಅಲ್ಲಿ ನಾವು ಎಲ್ಲ ಫಂಕ್ಷನ್ ಹೊಂಟಿದ್ವಿ. ಮತ್ತು ಅಮ್ಮ ಒಂದು ಮಾತು, ಏನೋ ಇದು ಎಲ್ಲ ಕ್ಲೀನ್ ಮಾಡಿಸ್ಬೇಕು ಶಾಂತಕ್ಕ, ನಿಮ್ಗೆ ಯಾರನ್ನ ಗೊತ್ತಾರನು ಸ್ವಲ್ಪ ಕ್ಲೀನ್ ಮಾಡೋರು ಹೇಳ್ತೀಯೇನು, ಹೇಳಿ ಸ್ವಲ್ಪ ಕರ್ಕೊಂಬಂದು ಇಷ್ಟು ಕ್ಲೀನ್ ಮಾಡಿಸ್ಬೇಕು ಅಂತಂದ. ಅದಕ್ಕೆ ಮತ್ತು ನಾನು ನಮ್ಮ ಅಣ್ಣವ್ರ ಮನೆಗೆ ಕೆಲಸದಕ್ಕಿಂತ ಕರ್ಕೊಂಬಂದಿದ್ದೀನಿ ಕ್ಲೀನ್ ಮಾಡಿಸಿ ಹೇಳೋಗಕ್ಕೆ ಬಂದೆ ನೋಡು. ಹಂಗೆ ಮತ್ತು ನಿನಗೇನು ಹೇಳ್ಬೇಕಂದೇನ, ಅದಕ್ಕೆ ಬಂದೆ. ನಿಮ್ಮ ದೊಡ್ಡ ಸೊಸೆ ಎಲ್ಲದಳ? ಇಲ್ಲ, ಆಕೇನು ಮನೆಗೆ ಹೋದ್ಲವ, ಸೀರೆ ಚೇಂಜ್ ಮಾಡ್ಬೇಕು ಅಂತಂದು ಹೋದ್ಲು ನೋಡು. ಆಕೇನೂ ಇಲ್ಲ, ಇವು ಸಣ್ಣ ಸೊಸಿ ಇವಾಗ ಊಟಕ್ಕೆ ಹೋದ್ರು ಅವರು. ಹೌದವ್ವ, ಆಕಿ ಬಾ ಮಿಂಡ್ರಿ ಅದಳಕ್ಕಿ ನಿನ್ನ ದೊಡ್ಡ ಸೊಸಿ, ಏನು ಕಮ್ಮಿ ನೀರಾಗ ಮುಣಗಕ್ಕೆಲ್ಲಕ್ಕಿ. ಸ್ವಲ್ಪ ಹುಷಾರಿರು ಶಂಕರವ, ನೀನು ಕೇಳಿದ್ದೆಲ್ಲ ಕೇಳ್ಕೊಂಡು ಕುಂದ್ರಬೇಡ. ತಪ್ಪು ಯಾವುದು ಸರಿ ಯಾವುದು ಸ್ವಲ್ಪ ನೀನು ತಲೆಗೆ ಹಾಕ್ಕೊಂಡು ಯೋಚನೆ ಮಾಡಿ ಮಾತಾಡಿ. ನೀನು ದಡ 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 ಮಾತಾಡಿಬಿಡ್ತೀನಿ ನೀನು. ಹೌದು, ನನಗೂ ಹಂಗೆ ಅನ್ನಿಸ್ತೈತೆ ಶಾಂತಕ್ಕ. ಇವಾಗ ಅದೇನು ಹೇಳ್ಬೇಕಂದಿಲ್ಲ ಹೇಳು. ಹೌದು, ಅದು ಕೆಲಸದವ್ರು ಕರ್ಕೊಂಬಂದಿನ ಅಂತ ಹೇಳ್ದಲ್ಲ ನೀನು, ಯಾರು ನಮ್ಮ ಶರತ್ ಹೇಳಿದ್ನೋದಿಲ್ಲ ನಿನಗೆ? ಅದೇ ಹೇಳಿದ್ನಲ್ಲ ಅವಾಗ, ನಿಮ್ಮ ಶರತ್ ಹೇಳಿದ್ನ, ಊಟ ಮಾಡ್ಕೊಂಡು ಹೊಂಟಿದ್ವಿ ಅವಾಗ ಹೇಳಕ್ಕ ಯಾರಿಗೇನ ಅಂತಂದ. ಮತ್ತೆ ಆಕಿ ನಮ್ಮ ಈಕಿನ ಕರ್ಕೊಂಬಂದಿನ ಅಂತ ಹೇಳಲ್ಲ. ಅದೇ ಮತ್ತು 350 ರೂಪಾಯಿನೂ ಕೊಟ್ಟ ನಾವು ಆಕೆ ಕೈಯಾಗ ಕೊಟ್ಟು ಎಲ್ಲ ಕ್ಲೀನ್ ಮಾಡಕ್ಕೆ ಹೇಳ ನೋಡು. ಹೌದಾ? ಹೌದು, ಯಾಕೆ ಹಂಗೆ ಹೌದಾ ಅಂತಿ? ಯಾಕಿಲ್ಲ ಯವ್ವ, ಇವಾಗ ಆಕೆ ನಮ್ಮ ದೊಡ್ಡ ಸೊಸಿ ಬಂದು ಹಿಂಗೆ ಹೇಳಿದ್ಲು, ಇಲ್ಲ ಕೆಲಸದವ್ರನ್ನ ಕರ್ಕೊಂಬಂದು 300 ರೂಪಾಯಿ ಕೊಟ್ಟು ಕ್ಲೀನ್ ಮಾಡಕ್ಕೆ ಹೇಳಿನಿ ಅತ್ತಿ, ಕ್ಲೀನ್ ಮಾಡಿ ಕೀಲಿ ಕೊಡ್ತಾರೆ ತಗೋರಿ ಅಂತ ಹೇಳೋದ್ಲಲ್ಲ. ಮತ್ತು ನನಗೆ ಯವ್ವ, ನಾನು ಅದಕ್ಕೆ ಬಡ್ಕೊಂಡಿದ್ದ, ಅಕ್ಕಿ ಬರೀ ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರ ಅವರು. ನೀನು ಅಕ್ಕಿ ಮಾತು ಕೇಳ್ತಿದ್ ನೋಡು. ಪಾಪ ಹುಡುಗ ಹೇಳಿತ್ತು ಕ್ಲೀನ್ ಮಾಡಕ್ಕೆ ಕರ್ಕಮ್ಮ ಅಂತೇಳಿ ನಾ ಕರ್ಕೊಂಬಂದ್ಬಿಟ್ಟಿನಿ, ರೊಕ್ಕ ಕೊಟ್ಟ ನನ್ನ ಎದುರಿಗೇನೆ. ಮತ್ತೆ ಎಷ್ಟು ಸುಳ್ಳು ಹೇಳ್ತಿದ್ದಾಳಮ್ಮ ನಿಮ್ಮ ದೊಡ್ಡ ಸೊಸೆ. ಅತ್ತ ಅದು ಅಲ್ಲದೆ ಪಾಪ ನಿನ್ನ ಈಕಿ ಮಾನ್ಸನು ಹುಡುಗ ಶರತ್ ನಿನ್ನ ಸಣ್ಣ ಮಗ ಒಟ್ಟ ಸ್ಟೇಜ್ ಮ್ಯಾಗೆ ಕಾಣಿಸ್ಕೊಂಡಿಲ್ಲ ನೋಡ. ಆ ಹುಡುಗರು ಅಲ್ಲಿ ಅಡಿಗೆ ಮಾಡೋರ ಹತ್ರನೇ ಸರಿಯಾಗಿ ಅದು ಯಾವುದು ಕಮ್ಮಿ ಬಿತ್ತು ಇದು ಕಮ್ಮಿ ಬಿತ್ತು, ಬಂದವ್ರಿಗೆ ಉಣ್ರಿ ತಿನ್ರಿ ಅಂತ ಹೇಳೋದು, ಅದು ತರಿಸೋದು ಇದು ತರಿಸೋದು, ಘನ ಓಡಾಡಿದ್ವು ಬಿಡವ. ಪಾಪ ಇಟ್ಟತ್ತಾದ್ರೆ ಇನ್ನೂ ಹೊಟ್ಟೆಗೆ ಊಟ ತಿಂದಿಲ್ಲ ಅನ್ನಿಸ್ತದೆ ನೋಡು. ಇಲ್ಲೇ ಇನ್ನೂ ಅಲ್ಲೇ ಅದಾನ ಹುಡುಗ ಶರತ್. ಅವೇನ ನೀರು ಬಾಟ್ಲಿ ಅವು ಇವು ಏನೋ ಉಳ್ದಾವಂತ, ಅವು ವಾಪಸ್ ಕೊಡೋಕೇನು ಲೋಡ್ ಮಾಡೇನು ಕಳಿಸ್ಬೇಕು ಅಕ್ಕ ಅಂತಂದು ಇವಾಗ ನಾನು ಮಾತಾಡ್ಸ್ಕೊಂಡು ಈ ಕಡೆ ಬಂದು ನೋಡಿ ಹೇಳಿದ್ನಿ ಶಾಂತಕ್ಕ, ಅವೆಲ್ಲ ಕಳಿಸ್ಬೇಕು ಅಂತಂದು ಅಂದ ನೋಡು.
ಕನ ಓಡಾಡಿದ್ವು ಬಿಡವ ಅವು ಗಂಡ ಹೆಂಡತಿ ಅವ್ರಿಬ್ರು ಇಲ್ಲ ಅಂತಂದ್ರೆ ಇದೇನು ನಿಮ್ದು ಫಂಕ್ಷನ್ ಮುಗಿಯೋ ಪೈಕಿ ಆತದ್ದಿಲ್ಲ ಬಿಡು. ಪಾಪ ಒಂದು ಈಟನ ಬರಲ್ಲಲ್ಲ ಒಂದು ಫೋಟೋನ ತೆಗೆಸ್ಕೊಂಡಿವೆ ಎಲ್ಲ ಸ್ಟೇಜ್ ಮ್ಯಾಗ ಬಂದು ಗಂಡ ಹೆಂಡತಿ. ಹೌದಾ ಶಾಂತಕ್ಕ, ನಾನು ನೋಡು ಅರುಗೇಡಿ ಏನು ತಿಳ್ಕೊಳ್ಳೋದು ದಡ 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 ಹುಡುಗಿಗೆ ಹೆಂಗಂದ್ರೆ ಹಂಗೆ ಬೈದು ಮಾತಾಡಿಬಿಟ್ಟೆ. ನನಗೆ ಗೊತ್ತಾಗಿಲ್ಲ ನೋಡವ ಶಾಂತಕ್ಕ. ಅದಕ್ಕೆ ಹೇಳೋದು ಶಂಕರವ್ವ, ನಿಮ್ಮ ಸಣ್ಣ ಸೊಸಿ ಭಾರಿ ಒಳ್ಳೆ ಹುಡುಗಿ ಐತಿ. ನೀವು ಹೋಗಿ ಹುಡುಕಿದ್ರು ಇಂಥ ಸೊಸಿ ನೀನು ತರಕ್ಕೆ ಆಗ್ತಿದ್ದಿಲ್ಲ. ಒಳ್ಳೆ ಹುಡುಗಿ ಐತಿ, ಕಾಲಾಗ ಹಾಕ್ಯಂಡು ಬಾಳೆ ಮಾಡೋದು ಕಲಿ ನೀನು. ಹಿಂಗೆ ಎದುರು ಮಾಡ್ಕೊಂಡು ಹೋದ್ರೆ ಎಲ್ಲ ಎದುರಾತಾವ ನೋಡವ. ಈಗ ದೊಡ್ಡ ಸೊಸಿದು ಏನು ಲೆಕ್ಕ ನಿನಗೆ? 4 ದಿನಕ್ಕೆ 4 ದಿವಸಕ್ಕೆ 4 ದಿನ ಬರ್ತಾಳ ಪುರ್ರ ಅಂತ ಹೊಡೆಯತ್ತಾರ ಅವ್ರದ್ದೇನು ಲೆಕ್ಕ? ನಿಮ್ಗೆ ನಾಳೆ ಹೆಚ್ಚು ಕಮ್ಮಿ ಇನ್ನೊಂದು ಮತ್ತೊಂದು ಏನಾದರೂ ನೋಡೋದು ನಿಮ್ಮ ಸಣ್ಣ ಸೊಸಿ ಸಣ್ಣ ಮಗ. ಇದು ನೆನ್ಪಿಟ್ಗ ನೀನು. ಇವತ್ತೇ ನೋಡಿದ್ನವ ಎಲ್ಲ ಜನ ಗಾಬ್ರ್ಯಾಸ್ ನೋಡಿದ್ರು. ನಮ್ಮ ಊರಾಗಿನ ಜನ ಏನು ಓಡಾಡ್ತಾವ ಅವು ಗಂಡ ಹೆಂಡತಿ ಒಟ್ಟಿಗೆ ಕೂಳು ಕಬ್ಬಿರ್ಲಾರ್ದ ಓಡಾಡಿ ಮಾಡಿದ್ರೆ ಯಾರು ಮಾಡ್ತಾರ ನೀನು? ಯಾರು ಮಾಡ್ತಾರ? ನಾದ್ನೇವ್ರದ್ದು ಸೀಮಂತ ಅಂತ ಇನ್ನೊಂದಂತ ಯಾರು ಇಷ್ಟು ತಲೆಗೆ ಹಚ್ಕೊಂಡು ಯಾರು ಮಾಡಲ್ಲ. ಪಾಪ ನಿಮ್ಮ ಸಣ್ಣ ಸೊಸೆ ಅವಾಗಿನ ಅರ್ಧ ಫಂಕ್ಷನ್ ಇತ್ತು, ಅವಾಗೆ ಹೋಗಿ ಸೀರೆ ಕಳೆದು ಬೇರೆ ಸೀರೆ ಉಟ್ಕೊಂಬಂದು ಅಲ್ಲಿ ಅಡಿಗೆ ಮನೆಗೆ ಸರಿ ಐತಕ್ಕೆ ಬರಲೇ ಇಲ್ಲಿ. ನಿಮ್ಮ ದೊಡ್ಡ ಸೊಸೆ ಏನೈತಿ ಬೇಸ್ ಒಂದು ಬಣ್ಣದ ರೇಷ್ಮೆ ಸೀರೆ ಉಟ್ಕೊಂಡು ಅವ್ರ ಫ್ರೆಂಡ್ಸ್ ಅಂತವ ಯಾರವು ಒಳ್ಳೆ ಮಂಗ್ಯನ ಮುಸುಳಿ ಇದ್ದಂಗಿದ್ದವು ನೋಡವು. ಅವ್ರನ್ನ ಕರ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಅಂಗಡಿ ಅಂತೇಳಿ ಫೋಟೋ ತೆಗ್ಸ್ಕೊಂಡು ಹಲಕಿಸ್ಕೊಂಡು ನಿಂತಿದ್ಲು ನೋಡಕ್ಕೆ. ಏನು ಒಂದು ಕಡೆ ದಗದೆ ಬಂದವ್ರಿಗೆ ಕುಂಕುಮಸಗೆ ಸಮಯ ಕೊಟ್ಟಿಲ್ಲ ಅಕ್ಕಿ ನೆಟ್ಟಗೆ. ಒಬ್ರಿಗೆ ಕೊಟ್ಟಾಳಂತ ಒಬ್ರಿಗೆ ಬಿಟ್ಟಾಳಂತ. ಈಗ ನಾವು ಅದೇ ಮಾತಾಡ್ಕೊಂಡಿದ್ವಿ, ನಾನು ರೇಣಕ್ಕ ಪಾರಕ್ಕವರೆಲ್ಲ ಅದೇ ಮಾತಾಡ್ಕೊಂಡಿದ್ವಿ. ಒಬ್ರಿಗೆ ಕೊಟ್ಟಾಳ ಒಬ್ರಿಗೆ ಬಿಟ್ಟಾಳ ನಡಿಂಗೆ ಈಕೆಯ ಬಾಳೆ ಗರ್ತಿಕಿ. ನಿಮ್ಮ ಗೌಡ್ರು ಬಂದರು ನೋಡವ ಶಂಕರಕ್ಕ. ರೀ ಮತ್ತು ಇವರು ಶರತ್ ಅಂತೀವಿ ನೋಡಿ, ರಾಣಿನೂ ಮತ್ತು ವಿನೋದೇನು ಊಟಕ್ಕೆ ಹೋಗ್ಯಾರಂತ. ಊಟ ಆದಮೇಲೆ ಮತ್ತು ಅವ್ರೇನೋ ಬೀಗ್ರಿ ಅಂದರು, ಮತ್ತು ಆಕಿನ ರಾಣಿನ ಕರ್ಕೊಂಡು ಹೋಗ್ತಾರಂತ. ಮತ್ತು ಹೆಂಗೆ ರೀ ಅದಕ್ಕೆ ವ್ಯವಸ್ಥೆ? ಶಂಕ್ರಿ ನೀನೇನು ತಿಳ್ಕಿಸ್ಬಿಡು, ಅದಕ್ಕೆಲ್ಲ ವ್ಯವಸ್ಥೆ ನಮ್ಮ ಶರತ್ ಎಲ್ಲ ಮಾಡಿಟ್ಟನ. ಮತ್ತು ಜೊತೆಗೆ ಈಕಿ ಮಾನ್ಸನು ಹೋಗವ ಅಂತೇಳಿ ನೀವು ಒಂದು ಊರಿ ಮಾವು ಓದ್ತೀನಿ ಅಂತಂದಾಳ. ಮತ್ತು ಆಕಿ ಹೋಗಿ ಇದ್ದು ಬರ್ತಾಳೆ ತಗ. ಅಣ್ಣ ನನಗೆ ನಿಮ್ಮ ಸಣ್ಣ ಸೊಸಿ ಮತ್ತು ಸಣ್ಣ ಮಗು ನೋಡಿದ್ರೆ ಕಣ್ಣು ತುಂಬಿ ಬರ್ತಾವೆ ನೋಡಪ್ಪ. ಏನು ಓಡಾಡ್ತಾರ ಏನಣ್ಣ ಎಂತ ನೀವು ಹುಡುಕಿದ್ರೆ ಇಂಥ ಸೊಸಿ ತರಕಾತಿದ್ದಿಲ್ಲ ಬಿಡಪ್ಪ. ಭಾರಿ ಒಳ್ಳೆ ಹುಡುಗಿ ಐತಿ ನೋಡಿ ನಿಮ್ಮ ಸೊಸಿ. ಹೌದು ಹಂಗೆ ಶಾಂತಕ್ಕ, ನಾನು ಅದೇ ಹೇಳ್ತೀನಿ ನಮ್ಮ ಶಂಕರಿಗೆ. ಆ ಹುಡುಗಿ ಒಳ್ಳೇದೈತಿ, ನೀನು ಯಾಕೆ ಆ ಹುಡುಗಿ ಕೌ ಮಾಡ್ತಿದ್ದಿ? ಈ ಕಾಲಾಗ ಹಾಕ್ಕೊಂಡು ಆ ಹುಡುಗಿನೂ ಮತ್ತೆ ಈ ಸಾಲಿ ಕಲ್ತು ಪಾಡ್ಚಿ ಮನೆಗೆ ಇಟ್ಟು ಈ ಮದುವೆ ಮಾಡ್ಕೊಂಡು ಬಂದಂಗೆ ಐತೆ. ಆ ಹುಡುಗಿಗೆ ಮನೆಗೆ ಮತ್ತೆ ಏನೂ ಮಾಡಿರ್ಲಿಕ್ಕಿಲ್ಲ, ಬೆಳೆದಿಲ್ಲ, ಅವ್ರೂ ಅಷ್ಟೇನು ಹತ್ತಿರ್ಲಿಕ್ಕಿಲ್ಲ. ಮತ್ತು ಒಂದು ಇಲ್ಲಿ ಬಂದು ಕಲೆ ಕುಂತಾಳ. ಈಗ ಯಾವ ಹುಡುಗಿ ಕೌಬೋ ಮಾಡ್ಕೊಂಡು ಕೊಡ್ತಾವ ಅವಳು. ನೀವನ್ನ ಹೇಳ್ರಿ ಸ್ವಲ್ಪ ಬುದ್ಧಿ. ಅಣ್ಣ ಇಟ್ಟತನ ನಾನು ಅದೇ ಹೇಳಿದ್ ನೋಡಪ್ಪ. ಹಂಗೆ ಮಾಡಬೇಡವ ಶಂಕ್ರೆ, ಸಣ್ಣ ಸೊಸಿ ಭಾರಿ ಒಳ್ಳೆ ಹುಡುಗಿ ಐತಿ, ಕಾಲಾಗ ಹಾಕ್ಯಂಡು ಬಾಳೆ ಮಾಡ ಅಂತ ನಾವು ಅದೇ ಹೇಳಿದ್ವಪ್ಪ. ಅಣ್ಣ ಆಯ್ತು, ಮತ್ತು ನೀವೇನೋ ಅದೇನೋ ಮಾತಾಡ್ಬೇಕಂತ ಮಾತಾಡ್ರಿ. ನಾನು ಬರ್ತೀನಪ್ಪ. ಅದಕ್ಕೆ ನಮ್ಮ ಅಣ್ಣನ ಮನೆ ಕೆಲಸದ ಮಾಡ್ತಾಳ, ಆಕೆ ಕೆಲಸದಕ್ಕಿಂತ ಕರ್ಕೊಂಡು ಬಂದಿದ್ದಿಲ್ಲ ಏನೋ ಕ್ಲೀನ್ ಮಾಡ್ಸಕ್ಕಂತ. ಮತ್ತು ಆಕೆಗೆ ಹೇಳಿ ಓದ್ತೀನಿ ನಾನು. ಟತ್ತಾಯ್ತು, ಮತ್ತು ನಮ್ಮನ ಕಡೆ ದಾರಿ ನೋಡ್ತಿರ್ತಾರ. ಓದ್ತೀನಿ ಶಂಕರವ್ವ, ನಾನು ಬರ್ತೀನಿ. ಅಣ್ಣ ಬರ್ತೀನಿ ನಾನು. ಆಯ್ತವ, ದೇವ್ರು ಒಳ್ಳೇದು ಮಾಡಲಿ. ರೀ ನೀವು ಹೇಳಿದ್ದು ನಿಜ. ನಾನು ಶರತ ಮತ್ತು ಮಾನ್ಸನ ಬಗ್ಗೆ ತುಂಬ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಇವರೆಲ್ಲ ಹೇಳೋದು ನೋಡಿದರೆ ನಮ್ಮ ಮಾನ್ಸ ಒಳ್ಳೆ ಹುಡುಗಿ ಅನ್ನಿಸ್ತೈತೆ. ನಾನೆಲ್ಲ ದುಡುಕ್ಬಿಟ್ಟು ನೀನು ಅನ್ನಿಸ್ತೈತೆ ರೀ ನನಗೆ. ಇವಾಗ ಬಂತ ನಿನಗೆ ಬುದ್ಧಿ. ಎಲ್ಲ ಆದಮೇಲೆ ಬುದ್ಧಿ ಬರ್ತದೆ ಅಂತ ನೋಡು. ಹಂಗೆ ಇವಾಗ ಬಂತು ನಿನಗೆ ಬುದ್ಧಿ. ಇವಾಗನ ಬಂತಲ್ಲ ಬಿಡು. ಇವಾಗ ಇನ್ನು ಮುಂದೆ ನನ್ನ ಹುಡುಗಿನ ಚಲೋ ನೋಡ್ಕೊಂಡು ಹೋಗು. ಹಿಂಗೆ ಇದು ಮಾಡ್ಕೊಂಡು ಕುಂತ್ರೆ ಎಲ್ಲ ಎದುರಾಗ್ತದೆ ನೋಡಿ ಬಾಳೆವು. ನೀನು ಹಿಂಗೆ ಇದು ಮಾಡ್ಕೊಂಡು ಕುಂತ್ರೆ ಹೋಗ್ಬೇಡ. ಹುಡುಗಿ ಕೂಡ ಹೊಂದ್ಕೊಂಡು ಬರ್ಲಾರ್ದು ಹೇಳ್ಕೊಂಡು ಹೋಗೋದು ಕಲಿ ನೀನು. ಆಯ್ತು ರೀ. ಹಂಗ ನಮ್ಮ ರಾಣಿಗೂ ಅಷ್ಟೇ ಸ್ವಲ್ಪ ಅವಳು ನಮ್ಮ ಮಾನ್ಸನ್ ಕೂಡ ಹೊಂದ್ಕೊಂಡು ಹೋಗೋದು ಹೇಳು. ಆ ಹುಡುಗಿ ಕೂಡ ಸಿಡಿಮಿಡಿ ಮಾಡ್ತಾಳೆ. ಅಕ್ಕಿ ನಾನು ಎಲ್ಲದಕ್ಕೂ ನಂದನ ನೋಡು. ಒಂದು ಹೆಣ್ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ತವ್ರ ಮನೆ ಅನ್ನೋದು ಅಪರೂಪ ಇರಬೇಕು, ಅತಿರೇಕ ಆಗಬಾರ್ದು. ಈಗ ಆಕಿನೂ ಒಂದು ಮನೆ ಕೊಟ್ಟು ಹೆಣ್ಣು ಕುಲದಿಂದ ಹೊರಗೆ ಅಂತಾರ. ಹಂಗ ಆಕಿ ಒಂದು ಮನೆಗೆ ನಾವು ಮದುವೆ ಮಾಡಿ ಕೊಟ್ಟಿವಿ. ಏನೋ ಬರ್ಬೇಕು 4 ದಿವಸ ಇರಾಕ ತವ್ರ ಮನೆ. ಅದು ಬಿಟ್ಟು ತವ್ರ ಮನೆಗೆಲ್ಲನೂ ಆಡಳಿತ ನಾನು ನಡೆಸ್ತೀನಿ ಅಂತ ಆಕಿ ಬಂದು ಮಾಡೋದು, ಅದಕ್ಕೆ ನಿನ್ನ ಕುಮ್ಮಕ್ಕು ಕೊಡೋದು ನೋಡು ಶಂಕರಿ. ಯಾವ ಚಲೋ ಕಾಣಿಸಲ್ಲ. ನನಗೆಲ್ಲ ಗೊತ್ತಾತವ. ನಾನೇನು ಗೊತ್ತಾಗಲ್ಲ, ನನಗೇನು ಮನೆಗೆ ನಡೆಯೋದು ಏನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಅಂದ್ರೆ ನಾನು ಮಾತಾಡಕ್ಕೆ ಹೋಗಿರ್ಲಿಲ್ಲ ಅಷ್ಟೇ. ಇವತ್ತು ಟೈಮ್ ಬಂತು, ನಿನ್ನ ಬಾಯಾಗಿ ಈ ಮಾತು ಬಂತು ಅಂದಕ್ಕೆ ನಾನು ಹೇಳಕೊಂತೀನಿ. ಇವೆಲ್ಲ ಬಿಟ್ಬಿಡ್ರಿ. ಬಿಟ್ಟು ಆ ಹುಡುಗಿನ ಹೆಂಗ ನೀವು ಮನ್ಸು ಹೊಲಿಸ್ಕೋಬೇಕು, ನಿಮ್ಮ ಕಡೆ ಹೆಂಗೆ ಎಳೆಂಗ್ ಮಾಡ್ಕೋಬೇಕು ಅದನ್ನ ನೋಡ್ರಿ. ನೀವೆಲ್ಲ ಚಲೋ ಇರೋದು ನೋಡ್ರಿ. ಅದಕ್ಕೂ ಬರೋದಿಲ್ಲ. ಹೇಳ್ತೀನಿ ನೋಡಿ, ಜಗಳ ಜೂಟಿ ಚಾಡ ಆ ಹುಡುಗಿಗೂ ರಾಣಿಗೆ ತಿಳಿಯಲ್ಲ ಅಂದ್ರೆ ನೀನು ತಿಳಿಸಿ ಹೇಳ್ಬೇಕು. ಅದು ಬಿಟ್ಟು ನೀನು ಆ ಹುಡುಗಿ ಕೆಟ್ಟದ್ದು ತಲೆ ತುಂಬಿಸ್ಕೊಂತಾರೆ ಹೆಂಗೆ ಹೇಳು? ಹಾಗೆ ಆಕಿನೂ ರಾಣಿ ಏನು ಕಮ್ಮಿ ಇಲ್ಲ. ಇಲ್ಲದ್ದು ನಿನ್ಗೆ ಹೇಳ್ಕೊಡ್ತಾನೆ ಅನ್ನೋದು ನನಗೆ ಗೊತ್ತೈತೆ. ಅದನ್ನೆಲ್ಲ ನೀನು ಅಲ್ಲಿ ಚೂಟ್ ಒಗಿಬೇಕು. ಅದನ್ನ ಬೆಳೆಸಕ್ಕೆ ಹೋಗ್ಬಾರ್ದು ನೀನು. ನೋಡು, ಇಷ್ಟು ಹೇಳಿದ್ದೆ. ಇದ್ರ ಮೇಲೆ ನಿನ್ನ ಇಷ್ಟ ನೋಡು.